ಕಾಡೋರೆಲ್ಲ ಕಾಡಿ ಕಾಡಿ ಹೋದ್ರು. ಇನ್ನ ಕೂಡವನ್ನ ಕೂಡಿಕೊಂಡ್ರಾತು. ಕೂಡವನ್ನ ಕೂಡಿಕೊಂಡ್ರಾತು. ಅಲ್ಲಿಗೆ ಈ ಜೀವ ಸಂತಿ ಮುಗಿತೈತಿ. ಮುಗಿತೈತಿ. ಕಣ್ಣಪ್ಪ ಬಾಯೋ ಬಾ ಬಾ ತಾಯಿ ಕೂಡ್ ಬಾ. ಕುಂಡ್ರ ತಾಯಿ. ಏನ್ ಹೇಳಿದೆ ನೀನು? ಇನ್ನೊಮ್ಮೆ ಹೇಳು. ನಿನ್ನ ಮಾತಿನಲ್ಲಿ ಏನೋ ಸತ್ಯ ಇದೆ ಅಂತ ನನಗನ್ಸುತ್ತೆ. ನಿನಗೆ ತಿಳಿಲಾರದ್ದೇನಾಯ್ತಿವಾ? ನನಗೆ ತಿಳಿಲಾರದ್ದು ಕೋಟಿ ಕೋಟಿ ಇದೆ. ಆದ್ರೆ ನಿನ್ನ ಕಡೆ ಮಾತಿನಲ್ಲಿ ನನಗೆ ಬೇಕಾಗಿರೋದು ಏನೋ ಇದೆ ಅಂತ ಅನ್ಸುತ್ತೆ. ಏನಿಲ್ವಾ, ಕಾಡವ್ರೆಲ್ಲ ಕಾಡಿ ಕಾಡಿ ಹೋದ್ರು, ಇನ್ನು ಕೂಡವನ್ನ ಕೂಡ್ಕೊಂಡ್ರಾತು ಅಂದೆ. ಹಾ, ಅದೇ ಅದೇ ನನಗ್ ಬೇಕಾಗಿರೋದು. ಆಡ ಭಾಷೆಲಿ ಎಂಥ ಅದ್ಭುತ ಹೇಳಿದೆ ಕಣ್ಣಪ್ಪ. ವೇದ ವೇದಾಂತರಾಳದಲ್ಲಿ ಮುಳುಗೆದ್ದು ಮಾರುದ್ದ ತಾಳೆಗರಿಲಿ ಬರ್ದಿಟ್ರು ತಿಳಿಯಲಾರದ ನನ್ನಂಥವಳಿಗೆ ತಿಳಿಗನ್ನಡದ ಎಳನೀರಿನ ಸಿಹಿ ಅಂತ ನಿನ್ನ ಸರಳವಾದ ತತ್ವ ನನ್ನ ಮನಸ್ಸಿಗೆ ತಂದುಕೊಟ್ಟ ಆನಂದ ಎಷ್ಟು ಅಂತ ಹೇಳಿ. ನಿಜ, ಕಾಡೋರೆಲ್ಲ ಕಾಡಿ ಕಾಡಿ ಹೋದ್ರು. ಕಾಮಾದಿ ಅರ್ಷಡ್ ವರ್ಗಗಳೆಲ್ಲ ಕಾಡಿ ಹೋದ್ವು. ಇನ್ನು ನಿರಾಕಾರದಲ್ಲಿ ಕೂಡ್ಕೊಂಡ್ರಾಯ್ತು. ನಿಜ ಕಣ್ಣಪ್ಪ, ಕೂಡವನ್ನ ಕೂಡ್ಕೊಳ್ಳೇಬೇಕು. ಅಯ್ಯೋ ತಾಯಿ, ನಾನೇನೋ ಹೇಳ್ದೆ, ನೀನೇನೇನೋ ತಿಳ್ಕಂತೀಯಲ್ಲವಾ? ಏನಿಲ್ಲ ಬಿಡು ಕಣ್ಣಪ್ಪ. ಎಲ್ಲರೂ ನನ್ನ ಹತ್ರ ಬಂದು ಏನೇನೋ ಕೇಳ್ತಾರೆ. ಆದ್ರೆ ಇವತ್ತಿನವರೆಗೂ ನೀನ್ ನನ್ನ ಹತ್ರ ಏನೂ ಕೇಳಿಲ್ಲ. ನಿನಗೇನ್ ಬೇಕು? ಯವ್ವ, ನೀ ನನಗೇನ್ರೆ ಕಡಿಮೆ ಮಾಡಿದ್ರಲ್ಲವಾ ನಿನಗೆ ಕೇಳುವುದು. ಹಾ, ಈಗ ಒಂದು ಕೇಳಬೇಕು ಅನಸ್ತೈತಿ. ಕೇಳಪ್ಪ. ವರದಾನಿಯಾದ ನಿನ್ನ ರೂಪಾನ ಕಣ್ತುಂಬ ನೋಡ್ಬೇಕಂತ ಆಸೆ ಆಗ್ತೈತಲ್ವಾ? ಕಣ್ಣಪ್ಪ, ನನ್ನಪ್ಪ, ಶಿವನ ಕಣ್ಣಲ್ಲಿ ರಕ್ತ ಬಂತೆಂದು ತನ್ನ ಕಣ್ಣನ್ನೇ ಕಿತ್ತು ಶಿವನಿಗಿತ್ತ ಕಣ್ಣಪ್ಪನ ಹೆಸರಿಟ್ಟುಕೊಂಡಿರೋ ನಿನಗೆ ಈ ಒಂದು ಆಸೆ ನೆರವೇರಿಸಲಾರನೇ ಆ ಶಿವ? ಈಗ ಬೇಡವಾ ತಾಯಿ, ನಾ ಯಾವಾಗ ಬೇಕಂತೇನೋ ಆವಾಗ. ಯಾಕಂದ್ರ ನಿನ್ನ ನೋಡಿದ ಮೇಲೆ ಮತ್ತೀ ಪ್ರಪಂಚ ನೋಡೋ ಆಶಾ ಇಲ್ಲ ನನಗೆ. ಅದಕ್ಕೆ ಮಾತು ಕೊಡ್ತೀಯ ತಾಯಿ? ಆದ್ರಿ ಕಣ್ಣಪ್ಪ, ನಿನ್ನ ಸತ್ಯನಿಷ್ಠೆ ಆಸೆ ಆ ಶಿವ ನೆರವೇರಿಸ್ತಾನೆ. ದಾನು, ದೇವಿ ದಾನಮ್ಮ. ಓ, ನೀವಾ? ಏನಿದು ಹೊಸ ಶಬ್ದ? ದೇವಿ ದಾನಮ್ಮ ಅಂತಿದ್ದೀರಿ? ನಾನ್ಯಾರೋ ಶರಣರು ಬಂದ್ರೇನೋ ಅನ್ಕೊಂಡೆ. ಶರಣರು ಕರೆದರೆ ಮಾತ್ರವೋ ಅಂತೀಯ? ನಾನು ನಿನ್ನ ಭಕ್ತ ಮಹಾರಾಯ್ತಿ, ನಿನ್ನ ಜೀವದ ಭಕ್ತ. ನನ್ ಮೇಲೂ ಸ್ವಲ್ಪ ಕರುಣೆ ಇರ್ಲಿ. ಹಾಗೆ ಹೇಳ್ಬೇಡಿ. ನನ್ನ ಮೇಲೆ ಕರುಣೆ ತೋರಿಸಿ ಈ ಜೀವಕ್ಕೆ ಆಧಾರವಾಗಿ ನಿಂತು ಇಷ್ಟೊಂದು ಸುದೀರ್ಘ ಕಾಲ ನನ್ನ ಆಗು ಹೋಗುಗಳ ಚೈತನ್ಯ ಸ್ವರೂಪಿಗಳಾಗಿದ್ದೀರಿ. ಮಹಾತ್ಮರು ಹೇಳುತ್ತಾರೆ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಸ್ತ್ರೀ ಶಕ್ತಿ ಇದ್ದೇ ಇರುತ್ತೆ ಅಂತ. ಆದ್ರೆ ನನಗ್ ಹಾಗಲ್ಲ. ನನ್ನ ಇಹ ಪರ ಮೋಕ್ಷದಾತರೇ ನೀವು. ದಾನು, ನಿನಗೊಂದು ಮಾತು ಕೇಳಲ್ಲ? ಕೇಳಿ. ನೀನು ಮೋಕ್ಷ ಅಪೇಕ್ಷೆ ಪಡ್ತೀಯಲ್ಲ, ಆ ಮೋಕ್ಷ ಪ್ರಾಪ್ತಿಗೆ ಮೋಕ್ಷವೆಂದರೆ ಹಲವರು ಹಲವು ರೀತಿಯಲ್ಲಿ ಆರಾಧಿಸುತ್ತಾರೆ. ಆ ಜಿಜ್ಞಾಸೆ ನನಗೆ ಬೇಡ. ಮತ್ತೆ ಕೆಲವರು
ಈ ಮಾನವ ಜನ್ಮ ಬೇಡ, ಮುಕ್ತಿ ಕೊಡು ತಂದೆ ಅಂತಾನೂ ಕೇಳ್ಕೊತಾರೆ. ಆ ಬೇಡಿಕೆಯೂ ನನಗೆ ಇಷ್ಟ ಇಲ್ಲ. ನೊಂದು ಬಂದವರ ಕಣ್ಣೀರು ಒರೆಸಲು ಶಕ್ತಿ ಕೊಡು ತಂದೆ ಎಂದು ದಿನವೂ ಆ ವೀರಮಲ್ಲಯ್ಯನಲ್ಲಿ ಬೇಡ್ಕೋತೀನಿ. 10 ಮಕ್ಕಳ ಅಮ್ಮ ಅಮ್ಮ ಅನ್ನೋ ಕರುಣೆಯ ಮಾತು ಈ ಒಂದೇ ಜನ್ಮಕ್ಕೆ ಕೊನೆಗೊಳ್ಳುವುದು ನನಗೆ ಇಷ್ಟ ಇಲ್ಲ. ಯಾವಾಗಲೂ ಆ ತಾಯ್ತನದ ಮಮತೆಯ ಕೂಗು ನನ್ನ ಜೀವಾತ್ಮಕ್ಕೆ ಕೇಳ್ತಾನೇ ಇರಬೇಕು. ಅವರು ನಿರ್ಮಲವಾಗಿ ಬೇಡಿದ್ದನ್ನ ಆ ಶಿವ ನನ್ನ ಮುಖಾಂತರ ನೀಡ್ತಾನೆ ಇರಬೇಕು. ನನ್ನದೆನ್ನುವುದೇ ಬಂಧನ, ನನ್ನದಲ್ಲ ಎನ್ನುವುದೇ ಮುಕ್ತಿ. ಇದೆಲ್ಲ ಸಾಧ್ಯವೇ ದಾನು? ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅನ್ನೋ ಶರಣರ ಮಾತು ಸತ್ಯವೆಂದರೆ ಇದೂ ಸತ್ಯ. ಸಾವಿಲ್ಲದ ಸತ್ಯ ಜಂಗಮವೆಂದೇ ನನ್ನ ಭಾವನೆ. ಈ ಕಟು ಸತ್ಯವನ್ನು ಮುಂದಿನ ಜನಾಂಗ ನಂಬುವರೆ? ಆತ್ಮಗಳ ಮಾತು ಈ ಭೂಮಿಯಲ್ಲಿ ಜ್ಞಾನಾಂಕುರವಾದ ಕ್ಷಣದಿಂದಲೇ ಜಾಗೃತಗೊಂಡಿದೆ. ಹಾಗಿಲ್ಲದಿದ್ದರೆ ಈ ವರ್ಣ ಕತ್ತಲೆಯನ್ನು ಕಳೆಯಲು, ಅಜ್ಞಾನದ ಕತ್ತಲೆ ಕಳೆಯಲು ಬಸವಣ್ಣನಂತಹ, ಚೆನ್ನ ಬಸವಣ್ಣನಂತಹ ಮಹಾಜ್ಞಾನದ ಸೂರ್ಯರು ಹುಟ್ಟುತ್ತಾನೆ ಇರಲಿಲ್ಲ. ಪ್ರತಿಯೊಬ್ಬನು ಕಾಯಕ ಜೀವಿಯಾಗಿರಬೇಕು ಅನ್ನೋದನ್ನ ಸರಳವಾಗಿ ಹೇಳಿದ ಪುಣ್ಯ ಜೀವಿಗಳವರು. ಆದರೂ ಕಣ್ಣು ಮುಚ್ಚಿದ ಮೇಲೆ ಎಲ್ಲವೂ ಕತ್ತಲಲ್ಲವೇ ದಾನು? ದೇಹದ ಕಣ್ಣು ಮುಚ್ಚಿದಾಗ ಮಾತ್ರ ನಿಮ್ಮ ಮಾತು ಸತ್ಯ. ಆದರೆ ಜ್ಞಾನದ ಕಣ್ಣಿಗೆ ರೆಪ್ಪೆಯೇ ಇಲ್ಲ. ನೀನು ಬರ್ತಾ ಬರ್ತಾ ಬಹಳ ಅಂತರ್ಮುಖಿಯಾಗ್ತಾ ಇದೀಯ. ಅತಿ ಚಿಂತೆ ಮಾಡಿದ್ರೆ ದೇಹಕ್ಕೆ ದಣಿವಾಗುತ್ತೆ ದಾನು. ದಣಿವು ಅನ್ನೋ ಪದಕ್ಕೆ ಕೊನೆ ಹೇಳ್ಬೇಕು ಅಂತಾನೇ ಇದ್ದೀನಿ. ಅಂದ್ರೆ ಏನ್ ಹೇಳ್ತಿದ್ಯಾ ದಾನು? ನಾನು ಹೋಗ್ಬೇಕು ಅಂತ ಇದ್ದೀನಿ. ನನ್ನನ್ನು ಕಳಿಸ್ಕೊಡ್ತೀರಾ? ಹುಚ್ಚಿ, ನಿನ್ನ ಸಂಕಲ್ಪಕ್ಕೆ ನಾನೆಂದಾದರೂ ಬೇಡ ಅಂದಿದ್ದೀನ? 12 ವರ್ಷಗಳ ಕಾಲ ಇಡೀ ದೇಶನೇ ಸುತ್ತಿ ಈಗ ಮತ್ತೆ ಹೋಗ್ತಿ ನಿಂತಿದೆಯಲ್ಲ. ಈ ಇಳಿ ವಯಸ್ಸಿನಲ್ಲಿ ನಿನಗೆ ಇನ್ನಷ್ಟು ಆಯಾಸ ಆಗೋದಿಲ್ವೇನು? ಹಸಿವು ಆಯಾಸಗಳಿಲ್ಲದ ಊರಿಗೆ ಹೋಗಬೇಕು ಅಂತ ನನ್ನ ಜೀವ ಹಂಬಲಿಸ್ತಾ ಇದ್ದೀರಿ. ದಾನು, ಹೌದು ರೀ. ನಾನು ಬಂದ ಕೆಲಸ ಮುಗೀತು ಅಂತ ಆ ಮುಳುಗೋ ಸೂರ್ಯ ದಿನ ಹೇಳ್ತಾನೆ ಇದ್ದಾನೆ. ಇನ್ನು ಬಹಳ ಹೇಳಿಸ್ಕೋಬಾರ್ದಲ್ಲ. ಅದಕ್ಕೆ ಮನಸ್ಸು ಈ ನಿರ್ಧಾರಕ್ಕೆ ಬಂದಿದೆ. ನನ್ನ ಒಬ್ಬನ್ನೇ ಬಿಟ್ಟು ನೀನು ಸಂಕಲ್ಪ ಸಿದ್ಧಿಯೊಳಗೆ ಇಬ್ಬರೂ ಸಿದ್ಧಿ ಪಡೆದವರು ಅಂದ ಮೇಲೆ ನನ್ನ ಸಂಕಲ್ಪ ಮೊದಲು ನೆರವೇರಿಸಿಕೊಡಿ. ಆಮೇಲೆ ನಿಮ್ಮ ಸಂಕಲ್ಪ ನಿಮ್ಮ ಮನಸ್ಸಿಗೆ ಸೇರಿದ್ದು. ದಾನು, ನನಗೆ ಮುತ್ತೈದೆಯಾಗಿ ಹೋಗುವುದಕ್ಕೆ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ತಂದೆ ಬಸವಣ್ಣ, ನಾನು ಬರ್ತೀನಿ. ಇಷ್ಟು ವರ್ಷಗಳ ಕಾಲ ನೀವೆಲ್ಲರೂ ನನ್ನ ಬೆಂಗಾವಲಾಗಿ ಸೇವೆ ಮಾಡಿದ್ದೀರಿ. ಇನ್ನು ಮುಂದೆ ನಿಮ್ಮಿಂದ ಗುಡ್ಡಾಪುರದಲ್ಲಿ ನಿತ್ಯ ದಾಸೋಹ ನಿರಂತರವಾಗಿ ನಡೆಯಲಿ. ಇದೇ ನನ್ನ ಆಸೆ. ಬೇಡ ಅವ್ವ, ಬೇಡ ಅನ್ಬೇಡಿ. ಇದು ನನ್ನ ಆತ್ಮತೃಪ್ತಿಗೆ. ಹ.
ಈಶಪ್ಪ, ತಾಯಿ, ಈ ಗುಡಿಗೆ ನೀನೇ ಅಡಿಗಲ್ಲು. ಮುಂದಕ್ಕೆ ಅಡಿಗಲ್ಲೇಶ್ವರನೆಂಬ ಹೆಸರಿನಿಂದ ಕೀರ್ತಿವಂತನಾಗು. ಶರಣು.